ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಡಿ ಫಾರ್ಮಸಿ ಮತ್ತು ಫಾರ್ಮಾ ಡಿ ಮತ್ತು ಬಿ ಫಾರ್ಮಸಿ ಇವುಗಳಲ್ಲಿ ಅಭ್ಯರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡಿರೋಂದರೆ, ಈಗ ನಾವು KCET ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಡಿ ಫಾರ್ಮಸಿ ಕೂಡ ಬರುತ್ತಾ, ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಇವುಗಳನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇರುವಂಥದ್ದು. ಅದೇ ಸ್ವಲ್ಪ ಇಲ್ಲಿ ಪ್ರೊನೌನ್ಸ್ ಮತ್ತು ಹಿಂದೆ ಮುಂದೆ ಈ ಡಿ ಇದೆಯಲ್ಲ, ಇದು ಮುಂದೆ ಬಂದರೆ ಏನಾಗುತ್ತೆ, ಹಿಂದೆ ಬಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೇಳ್ತೇನೆ. ಮತ್ತು ಜೊತೆಗೆ ಯಾವೆಲ್ಲ ಆಪ್ಷನ್ ಎಂಟ್ರಿ ಒಳಗಡೆ ಬರ್ತಾವೆ ಅನ್ನೋದ್ರ ಬಗ್ಗೆ. ಮತ್ತು ಒಂದು ವಿದ್ಯಾರ್ಥಿ ನಂಗೆ ಕಾಮೆಂಟ್ ಹಾಕಿರುವಂಥದ್ದು. ಈ ರೀತಿ ಭಾಳಷ್ಟು ಕಾಮೆಂಟ್ಗಳಿದಾವೆ. ಒಂದು ಕಾಮೆಂಟನ್ನು ನಿಮ್ಗೆ ಓದಿ ತೋರಿಸ್ತೇನೆ. ಸರ್, ಅಲ್ಲಿ ಬಿ ಫಾರ್ಮಸಿ ಮತ್ತು ಡಿ ಫಾರ್ಮಸಿ ನೋಡಿ, ಬಿ ಫಾರ್ಮಸಿ ಡಿ ಫಾರ್ಮಸಿ ಇದೆ, ಬಟ್ ನಾಟ್ ಫಾರ್ಮಾ ಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಐ ವಾಂಟ್ ಟು ಡೂ ಫಾರ್ಮಾ ಡಿ ಬಟ್ ನಾಟ್ ಲಿಸ್ಟೆಡ್ ಸರ್, ಪ್ಲೀಸ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ನೋಡಿ, ನಮ್ಮ KE ಮುಖಾಂತರ ನೀವು ಎಲ್ಲೋ ಇದೆ ಅಂತ ಕೇಳ್ತಾ ಇದ್ದೀರಿ. ಓಕೆ, ಡಿ ಫಾರ್ಮಸಿ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ನೋಡಿ, ಫಾರ್ಮಾ ಡಿಗೂ ಮತ್ತು ಡಿ ಫಾರ್ಮಸಿಗೆ ನೋಡಿ, ಫಾರ್ಮಾ ಡಿ ಅಂತಂದರೆ ಇದು 6 ವರ್ಷದ ಕೋರ್ಸು, ಡಾಕ್ಟರೇಟ್ ಕೋರ್ಸ್ ಬರುತ್ತಿದ್ದು, ಹೌದಾ? ಅದೇ ರೀತಿಯಾಗಿ ಡಿ ಫಾರ್ಮಸ ಇದು 2 ವರ್ಷದ ಕೋರ್ಸು, ಇದು ಡಿಪ್ಲೊಮಾ ಕೋರ್ಸ್ ಬರುತ್ತೆ, ಡಿಪ್ಲೊಮಾ ಅಂತ ಬರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದ KE ಮುಖಾಂತರ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದಿರಿ ಅಂತಂದರೆ ನಿಮಗೆ 2 ಕೋರ್ಸ್ಗಳಿಗೆ ಮಾತ್ರ ಸೀಮಿತ. ಒಂದು ಬಿ ಫಾರ್ಮಸಿ, ಇನ್ನೊಂದು ಫಾರ್ಮಾ ಡಿ. ಡಿ ಫಾರ್ಮಸಿ ಇದು ಬರೋದಿಲ್ಲ. ಇದು ಯಾಕೆ ಬರೋದಿಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ನೀವು ಡಿ ಫಾರ್ಮಸಿ ಅಂದರೆ ನೋಡಿ, ಡಿ ಫಾರ್ಮಾ ಮಾಡಬೇಕಂತಂದರೆ ನೀವು ಈ ವೆಬ್ಸೈಟಲ್ಲಿ, ಇದಕ್ಕೆ ಸ್ಕ್ರೀನ್ ತೋರಿಸ್ತಾ ಇದ್ದೀನಲ್ಲ, ಈ ವೆಬ್ಸೈಟಲ್ಲಿ ಪ್ರತಿ ವರ್ಷ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ. ಇದಕ್ಕೆ ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ. ಇದು KCETಗೂ ಸಂಬಂಧ ಇಲ್ಲದಂಥ ಅಜಗಜಾಂತರ ದೂರದಲ್ಲಿರುವಂಥ ಒಂದು ವೆಬ್ಸೈಟ್ ಇದು, ಅಥವಾ ಒಂದು ಬೋರ್ಡ್ ಇದು. ಇದರ ಮುಖಾಂತರ ನಿಮಗೆ ಡಿ ಫಾರ್ಮಸಿ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಓಕೆನಾ? ಆಮೇಲೆ ನಮ್ಮ KE ಮುಖಾಂತರ ನೋಡಿ, ನಮ್ಮ KE ಮುಖಾಂತರ ನೀವು ಸೀಟ್ ತೊಗೋಬೇಕಂತಂದರೆ ನಮ್ಮ KE ಮುಖಾಂತರ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿ, ಫಾರ್ಮಾ ಡಿ ಇದೆ, ಬಿ ಫಾರ್ಮಾ ಇದೆ, ಮತ್ತು ಲ್ಯಾಟರ್ ಎಂಟ್ರಿ ಬಿ ಫಾರ್ಮಾ ಇದೆ. ಓಕೆನಾ? ಇಲ್ಲಿ ನಮಗೆ KE ಮುಖಾಂತರ ನಿಮಗೆ ಡಿ ಫಾರ್ಮಸಿ ಮಾಡಲು ಬರೋದಿಲ್ಲ. ಇಲ್ಲಿರುವಂಥದ್ದು ಫಾರ್ಮಾ ಡಿ. ಓಕೆ, ಸೊ ಫಾರ್ಮಾ ಡಿ ಅಂತ ಬರುತ್ತೆ, ನೆನಪಿಟ್ಟುಕೊಳ್ಳಿ. ಅಲ್ಲಿ ತೋರಿಸ್ತದೆ, ಇಲ್ಲಿ ತೋರಿಸ್ತದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲಿ ತೋರಿಸ್ತಾ ಇಲ್ಲ. ನಮ್ಮ KEದಲ್ಲಿ ಬಿ ಫಾರ್ಮಸಿ ಅಥವಾ ಫಾರ್ಮಾ ಡಿ ಅಂತ ತೋರಿಸುತ್ತೆ ಹೊರತು ಡಿ ಫಾರ್ಮಸಿ ಅಂತ ತೋರಿಸೋದಿಲ್ಲ. ಡಿ ಫಾರ್ಮಸಿ ಲ್ಯಾಟರ್ ಎಂಟ್ರಿ ಅಂತ ತೋರಿಸ್ಬೋದು, ಅದು ಬೇರೆ. ಓಕೆ, ಸೊ ಆದರೆ ಇಲ್ಲಿ ನೀವು ನೆನಪಿಟ್ಕೊಳ್ರಿ, ಈಗ ಯಾರು KCET ಎಕ್ಸಾಮ್ ಬರೆದಿದ್ದೀರಿ ಅವರುಗಳಿಗೆ ಫಾರ್ಮಾ ಡಿ ಬರುತ್ತೆ, ಆಮೇಲೆ ಬಿ ಫಾರ್ಮಸಿ ಬರುತ್ತೆ. ಇವೆರಡೇ, ಫಾರ್ಮಾ ಡಿ ಫಾರ್ಮಸಿ ಮಾತ್ರ ಬರುವಂಥದ್ದು.